ಇವತ್ತಿನ ವಿಡಿಯೋದಲ್ಲಿ ನಾನು ಬೆಣ್ಣೆಯನ್ನ, ತುಪ್ಪವನ್ನ, ಆಮೇಲೆ ಮಜ್ಜಿಗೆಯನ್ನ ಅಂದ್ರೆ ಮಸಾಲೆ ಮಜ್ಜಿಗೆಯನ್ನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ಗೆ ಈ ಕ್ರೀಮಿ ಟೆಕ್ಸ್ಚರ್ ತುಪ್ಪ ನಿಮ್ಗೆ ಮಾಡ್ಬೇಕಂದ್ರೆ ಅಂದ್ರೆ ತರಿ ತರಿಯಾಗಿರುವಂತ ತುಪ್ಪವನ್ನ ಮಾಡ್ಬೇಕಂದ್ರೆ ಡೀಟೇಲ್ ಆಗಿ ಹೇಗೆ ನೀವು ತುಪ್ಪವನ್ನ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಘಮ ಘಮ ಬರುವಂತ ತುಪ್ಪ ಇದು. ಮನೆಯಲ್ಲೇ ಮಾಡಿರೋ ತುಪ್ಪ ಅಂತೂ ತುಂಬಾನೇ ಖುಷಿ ಆಗುತ್ತೆ ನೋಡುವಾಗ. ಆಮೇಲೆ ತಿನ್ನುವಾಗ ಇಲ್ಲ ಪರಿಮಳ ನೋಡಿದ್ರೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಕೆಲವರು ಮನೆಯಲ್ಲಿ ಮಾಡೋದಂದ್ರೆ ತುಂಬ ಕೆಲಸ ಅಂತ ಹೇಳ್ತಾರೆ. ನಾನು ಈಸಿಯಾಗಿ ತುಪ್ಪವನ್ನು ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ತುಪ್ಪ ಮಾಡಲಿಕ್ಕೆ ಶುರುವಿಗೆ ಹಾಲು ಬೇಕಲ್ಲ. ದಿನಾಲೂ ನಾನು ಹಾಲು 1.5 ಲೀಟ್ರ್ ತಗೋತೀನಿ. ನೀವು ಎಷ್ಟು ಹಾಲು ತಗೊಳ್ತೀರ ಅದ್ರ ಮೇಲೆ ಕೆನೆ ನೀವು ಜೋಡಿಸ್ಕೋಬೋದಲ್ವಾ. ನಾನು ಹಾಲಿನ ಪಾತ್ರೆಗೆ ಯಾವಾಗಲೂ ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಆಮೇಲೆ ಹಾಲಿದು ಪ್ಯಾಕೆಟಿದು ಹಾಲನ್ನು ಪಾತ್ರೆಗೆ ಹಾಕ್ಕೊಳ್ತೀನಿ. ಯಾಕಂದರೆ ತಳ ಹಿಡಿಯುತ್ತೆ. ಹಾಲೆಲ್ಲ ಯೂಸ್ ಮಾಡಿ ಆದಮೇಲೆ ಪಾತ್ರ ಫುಲ್ ತಳ ಹಿಡಿಯುತ್ತೆ. ಹಾಗಾಗಿ ಒಂಚೂರು ನೀರು ಹಾಕಿಬಿಟ್ಟು ಆಮೇಲೆ ನಾನು ಹಾಲು ಪ್ಯಾಕೆಟ್ನ ಓಪನ್ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ಕುದಿ ಬರಿಸ್ತೀನಿ ಹಾಲನ್ನು. ಚೆನ್ನಾಗಿ ಕುದಿ ಬರುವ ಹಾಲಿಗೆ ನಾವೊಂದು 5 ನಿಮಿಷ ಕಮ್ಮಿ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಕುದಿ ಬರಿಸ್ಬೇಕು. ಯಾಕಂದರೆ ಕೆನೆ ಚೆನ್ನಾಗಿ ಫಾರ್ಮ್ ಆಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ನೀವು ಹಾಲನ್ನು ಕುದಿಸಿ ಸೈಡಲ್ಲಿಟ್ಟು ತಣ್ಣಗಾದ್ಮೇಲೆ ನೀವು ಅದರ ಕೆನೆಯನ್ನು ಆಚೆ ತೆಗಿಬೇಕು. ನಮ್ಮ ಮನೇಲಿ ಕೆನೆ ಯೂಸ್ ಮಾಡೋದಿಲ್ಲ ಹಾಲು ಕುಡಿಯುವಾಗ. ಹಾಗಾಗಿ ಕೆನೆಯನ್ನು ನಾನು ಸಪ್ರೇಟಾಗಿ ಡೈಲಿ ಕೆನೆಯನ್ನು ತೆಗಿತೀನಿ. ತೆಗೆದ್ಬಿಟ್ಟು ಒಂದು ಪಾತ್ರೆ ಇಲ್ಲ ಗ್ಲಾಸ್ ಬೌಲಲ್ಲಿ ಇಲ್ಲ ಗ್ಲಾಸಲ್ಲಿ ನಾನು ಸ್ಟೋರ್ ಮಾಡಿ ಇಡ್ತೀನಿ ಫ್ರಿಜ್ಜಲ್ಲಿ ಡೈಲಿ. ಹಾಗಾಗಿ ವೀಕ್ಲಿ ಒಂದ್ಸಲ ನಾನು ಬೆಣ್ಣೆ ಇಲ್ಲ ತುಪ್ಪ ಮಾಡ್ಕೊಳ್ಳೋದು. ಹಾಗಾಗಿ ಡೈಲಿ ನಾನು ಕೆನೆ ತೆಗಿತಾ ಇರ್ತೀನಿ ಈ ಥರ. ಆಮೇಲೆ ರಾತ್ರಿ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ಕೆನೆ ತೆಗೆದು ಇಮಿಡಿಯೇಟ್ಲಿ ಫ್ರಿಜ್ಜಲ್ಲಿ ಇಟ್ಬಿಡೋದು. ಸೆಕೆಂಡ್ ಡೇ ಸಹ ತೆಗೆದು ಪುನಃ ಫ್ರಿಜ್ಜಲ್ಲಿ ಇಡೋದು. ಥರ್ಡ್ ಡೇ ತೆಗೆದ್ಮೇಲೆ ಹಾಕಿದ್ಮೇಲೆ ಕೆನೆಯನ್ನು ಪುನಃ ಫ್ರಿಜ್ಜಲ್ಲಿ ಇಟ್ಬಿಡಿ. ಅದೇ ಥರ 7 ದಿನ ಕೂಡ ಕೆನೆಯನ್ನು ಜೋಡಿಸ್ತಾ ಹೋಗಿ. ಎಷ್ಟು ಕೆನೆ ನಿಮ್ಮ ಹತ್ರ ಇದೆ ಅಷ್ಟು ಕೆನೆಯನ್ನು ಒಂದು ಪಾತ್ರದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಕೆನೆ ಹುಳಿ ಬರಲ್ಲ, ಇಲ್ಲ ಒಂಥರ ಹುಳುಕು ವಾಸನೆ ಕೂಡ ಬರಲ್ಲ. ಹಾಗೆ ಈಗ 7ನೇ ದಿನಕ್ಕೆ ನಾನು ಹಾಲಿದು ಉಳಿದಿರೋ ಕೆನೆ ನಾನು ಯೂಸ್ ಮಾಡಿರೋ ಹಾಲಿಂದ ಸ್ವಲ್ಪ ಕೆನೆ ಹಾಕಿ ನಂತರ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡಿರುವಂಥ ಗಟ್ಟಿ ಮೊಸರಿದು. ನಿಮಗೆ ಮನೇಲಿ ಮಾಡಿರೋ ಮೊಸರು ಇಲ್ಲ ಅಂದರೆ ಅಂಗಡಿಯಿಂದ ತಂದ ಮೊಸರು ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಇಡೀ ನಾವು ಇದನ್ನು ಹೊರಗಡೆ ಇಡಬೇಕು. ಹುಳಿ ಬರುತ್ತೆ. ಹುಳಿ ಬಂದಮೇಲೆ ಬೆಳಗ್ಗೆ 1 ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ನಾನು ಕಡೆ ಕೋಲಲ್ಲಿ ಕಡಿತೀನಿ. ನಿಮಗೆ ಮಿಕ್ಸಿ ಜಾರಲ್ಲಿ ಕಡಿಯೋದಿದ್ರೆ ಐಸ್ ಪೀಸ್ ಹಾಕಿ ಕಡಿಬೋದು. ಆದರೆ ನಾನು ಹೆಚ್ಚಾಗಿ ಇದನ್ನೇ ಬಳಸ್ಬಿಟ್ಟು ನಾನು ಬೆಣ್ಣೆಯನ್ನು ತೆಗೆಯೋದು. ನೀವು ಹಾಲು ಯಾವ್ದು ಬೇಕಾದರೆ ಯೂಸ್ ಮಾಡ್ಬೋದು. ಆದರೆ ಏನಂದರೆ ಈಗ ನಂದಿನಿಯಲ್ಲಿ ಆರೆಂಜ್ ಪ್ಯಾಕೆಟ್ ತಗೊಂಡ್ರೆ ಜಾಸ್ತಿ ಕೆನೆ ಬರುತ್ತೆ. ಬ್ಲೂ ಪ್ಯಾಕೆಟ್ ತಗೊಂಡ್ರೆ ಕಮ್ಮಿ ಕೆನೆ ಬರುತ್ತೆ. ಸೊ ನೀವು ಕೆನೆ ಜೋಡಿಸ್ಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಬ್ಲೂ ಪ್ಯಾಕೆಟಲ್ಲಿ. ಆರೆಂಜ್ ಪ್ಯಾಕೆಟಲ್ಲಿ ಬೇಗನೆ ನೀವು ಕೆನೆ ಜೋಡಿಸ್ಕೋಬೋದು. ನಾನಿಲ್ಲಿ ಅಕ್ಷಯಕಲ್ಪ ಅವರ ಹಾಲನ್ನೇ ಯೂಸ್ ಮಾಡೋದು. ರೀಸೆಂಟ್ ಒಂದು 1-2 ಇಯರ್ಸಿಂದ ಅದೇ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದರದ್ದು ಕೆನೆಯನ್ನು ನಾನು ಜೋಡಿಸ್ಬಿಟ್ಟು ಈ ಥರ ನಾನು 7 ದಿನ ಫ್ರಿಜ್ಜಲ್ಲಿ ಇಟ್ಟು ಕೆನೆಯನ್ನು ಮರುದಿನ 7ನೇ ದಿನ ಇದನ್ನು ನಾವು ಕಡಿದ್ಬಿಟ್ಟು ಚೆನ್ನಾಗಿ ಬೆಣ್ಣೆಯನ್ನು ಈ ಥರ ತೆಗಿಬೋದು. ನಾನು ಲಾಸ್ಟ್ ವೀಕಿದು ಬೆಣ್ಣೆ ತೆಗೆದಿಟ್ಟಿದ್ದೆ ಪಾತ್ರದಲ್ಲಿ ನೋಡಿದರೆ ನೀವು. ಈಗ 2ನೇ ವಾರದ್ದು ಬೆಣ್ಣೆ ಹಾಕ್ತಾ ಇದ್ದೀನಿ. ಸೊ ಇದು ಟೋಟಲ್ ಬೆಣ್ಣೆ 15 ದಿನದ್ದು ಬೆಣ್ಣೆ ಇದು. 1.5 ಲೀಟರ್ ಹಾಲು ಡೈಲಿ ಯೂಸ್ ಮಾಡಿರುವ ಬೆಣ್ಣೆ ಇದು. ಇದನ್ನು ನಾನು ಫಸ್ಟಿಗೆ ಬೆಣ್ಣೆ ಚೆನ್ನಾಗಿ ನಾವು ತೊಳ್ಕೋಬೇಕು. ಯಾವಾಗಲೂ ಬೆಣ್ಣೆ ಚೆನ್ನಾಗಿ ತೊಳೆಯದಿದ್ದರೆ ಏನಾಗುತ್ತಂದರೆ ತುಪ್ಪನೂ ಸ್ಮೆಲ್ ಬರುತ್ತೆ. ಆಮೇಲೆ ಬೆಣ್ಣೆ ಕೂಡ ಸ್ಮೆಲ್ ಇರುತ್ತೆ. ನೀವೀಗ ಬ್ರೆಡ್‌ಗೆ ಇಲ್ಲ ಟೋಸ್ಟ್‌ಗೆ ನಿಮಗೆ ಬೆಣ್ಣೆ ಹಾಕ್ಕೊಂಡು ತಿನ್ನಬೇಕಂದ್ರೆ ಸ್ಮೆಲ್ ಚೆನ್ನಾಗಿರಲ್ಲ. ಹಾಗೆ ನಿಮಗೆ ಅಂಗಡಿಯಲ್ಲಿ ಒಂದು ಪರಿಮಳ ಬರುತ್ತಲ್ಲ ಆ ಥರದ್ದು ತುಪ್ಪ ಬೇಕಂದರೆ, ಆ ಥರದ್ದು ನಿಮಗೆ ಗ್ರೇನಿ ಟೆಕ್ಸ್ಚರ್ ತರಿ ತರಿಯಾಗಿರುವಂಥ ತುಪ್ಪ ಬೇಕಂದರೆ ಈ ಬೆಣ್ಣೆ ತೊಳೆಯೋದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನಾನು 4ರಿಂದ 5 ಸಲ ಬೆಣ್ಣೆಯನ್ನು ತೊಳೆದು ಆ ನೀರನ್ನೆಲ್ಲ ಚೆಲ್ಬಿಟ್ಟಿದ್ದೀನಿ. ಈಗ ಆ ಬೆಣ್ಣೆಯನ್ನು ಬಾಣಲೆಗೆ ಹಾಕಿ ನಾವು ಲೋ ಫ್ಲೇಮಲ್ಲಿ ಈ ಬೆಣ್ಣೆಯನ್ನು ಕರಗಿಸ್ಕೋಬೇಕು ತುಪ್ಪ ಮಾಡಲಿಕ್ಕೆ. ಅದರ ಮೊದಲು ನಾನು ಮಜ್ಜಿಗೆ ಬೆಣ್ಣೆ ತೆಗೆದ್ಮೇಲೆ ಮಜ್ಜಿಗೆ ಉಳಿದಿತ್ತಲ್ಲ ಅದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಇದು ಯಾಕೆ ಸ್ಟ್ರೈನ್ ಮಾಡಬೇಕಂದ್ರೆ ಯಾವಾಗಲೂ ಅದರ ಅಡಿಯಲ್ಲಿ ಕಸ ಥರ ಇರುತ್ತೆ ಈ ಥರ.
ಹಾಗೆ ಇದು ಒಂಥರ ಕೆನೆ ಥರನೇ, ಆದರೆ ಚೆನ್ನಾಗಿರಲ್ಲ ಕುಡೀಲಿಕ್ಕೆ ಮಜ್ಜಿಗೆ ನಿಮಗೆ. ಹಾಗಾಗಿ ನಾನು ಯಾವಾಗಲೂ ತೆಗೆದು ಸಪ್ರೇಟ್ ಬಿಸಾಡ್ಬಿಡ್ತೀನಿ. ಆಮೇಲೆ ಮಸಾಲೆ ಮಜ್ಜಿಗೆ ಮಾಡೋದು. ಅದು ನಾನು ಲಾಸ್ಟಿಗೆ ತೋರಿಸ್ತೀನಿ. ಸೊ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಎಲ್ಲ ಸ್ಟೇಜಲ್ಲೂ ಒಂದೊಂದು ಟಿಪ್ ಹೇಳ್ತಾ ಇರ್ತೀನಿ ನಿಮ್ಗೆ ಈ ವಿಡಿಯೋದಲ್ಲಿ. ಈಗ ನೋಡಿ, ಬೆಣ್ಣೆಯನ್ನು ನಾನು ಬ್ರೆಡ್ಡಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ, ನೀವು ಇಮಿಡಿಯೇಟ್ ಆಗಿ ಬೆಣ್ಣೆಯನ್ನು ಬ್ರೆಡ್ಡಿಗೆ ಹಾಕಿ ತಿನ್ಬೋದು. ಇಲ್ಲ ಅದೇ ಬೆಣ್ಣೆಯನ್ನು ಒಂದು 4ರಿಂದ 5 ದಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡ್ಕೋಬೋದು. ನಾನು ಮಾತ್ರ ಈಗ ಇವತ್ತು ಎಲ್ಲ ಬೆಣ್ಣೆಯನ್ನು ತುಪ್ಪ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಬೆಣ್ಣೆ ಸ್ವಲ್ಪ ಇದೆ. ಹಾಗಾಗಿ ನಾನು ಅದನ್ನು ರೆಫ್ರಿಜರೇಟ್ರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಫ್ರೆಶ್ ತುಪ್ಪ ಮಾಡಲಿಕ್ಕೆ ಈಗ ಫ್ರೆಶ್ ಬೆಣ್ಣೆಯನ್ನು ಚೆನ್ನಾಗಿ ತೊಳೆದು ಈಗ ನಾನು ಇದನ್ನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಒಂದು ಟಿಪ್ ನೆನ್ಪಿಟ್ಕೋಬೇಕಂದ್ರೆ, ಬೆಣ್ಣೆಯನ್ನು ಕರಗಿಸುವಾಗ ಹೈ ಫ್ಲೇಮಲ್ಲಿ ಕರಗಿಸ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಬೆಣ್ಣೆ ಕಲರ್ ಸೀದೋಗುತ್ತೆ, ತುಪ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಬೇಗನೆ. ಹಾಗಾಗಿ ನಿಮ್ಮದು ತುಪ್ಪ ಬೆಂದಿರಲ್ಲ. ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕೈ ಆಡಿಸ್ತಾನೇ ತಿರುಗಿಸ್ತಾನೇ ಇರಬೇಕು ಇದಕ್ಕೆ. ಇದು ತುಪ್ಪ ತಿರುಗಿಸ್ತಾ ಇರುವಾಗ ನೋಡಿ, ನೀರಿನ ಅಂಶ ಎಲ್ಲ ಆಚೆ ಹೋಗೋ ಟೈಮ್ಗೆ ಚೆನ್ನಾಗಿ ಸೌಂಡ್ ಬರುತ್ತೆ. ಈ ಥರ ನೀವು ಕೈ ಆಡಿಸ್ತಾನೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದರಲ್ಲೂ ನೀವು ಮೀಡಿಯಮ್ ಫ್ಲೇಮ್ ಆಗಲಿ ಹೈ ಫ್ಲೇಮ್ ಆಗಲಿ ಮಾಡ್ಲಿಕ್ಕೆ ಹೋಗಬೇಡಿ. ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೀವು ತುಪ್ಪವನ್ನು ಮಾಡ್ಕೋಬೇಕು. ಆಮೇಲೆ ಈ ತುಪ್ಪವನ್ನು ಮಾಡುವಾಗ ಏನಂದರೆ, ತುಂಬ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಥರ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಇದೇ ಥರ ಮಿಕ್ಸ್ ಮಾಡಿ. ಯಾಕಂದರೆ ನಿಮಗೆ ಗ್ರೇನಿ ಟೆಕ್ಸ್ಚರ್ ಬೇಕು ತುಪ್ಪದಲ್ಲಿ, ಅಂದರೆ ಇದು ಒಂದು ಟಿಪ್ನ ನೀವು ಫಾಲೋ ಮಾಡ್ಕೋಬೇಕು. ಆಮೇಲೆ ನೋಡಿ, ಈಗ ನೀರಿನ ಅಂಶ ಕಮ್ಮಿ ಆಗಿದೆ ತುಪ್ಪದಲ್ಲಿ, ಹಾಗಾಗಿ ಸೌಂಡ್ ಕಮ್ಮಿ ಆಯಿತು. ಈಗ ಲಾಸ್ಟಿಗೆ ನೋಡಿದರೆ ಸೌಂಡು ಕಮ್ಮಿ ಆಯಿತು, ಬಬಲ್ಸು ಕಮ್ಮಿ ಆಯಿತು. ಈ ಸ್ಟೇಜಿಗೆ ಕಲರ್ ಕೂಡ ಚೇಂಜ್ ಆಯಿತು. ಈ ಸ್ಟೇಜಿಗೆ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ಈಗ ನೋಡಿ, ಈ ತುಪ್ಪವನ್ನು ನಾನು ಸ್ಟ್ರೈನ್ ಮಾಡಿ ಅದರಲ್ಲಿರುವಂಥ ಕಸ ಎಲ್ಲ ಬಿಸಾಡ್ಬಿಡ್ತೀನಿ. ಈ ಥರ ನೀವು ಬಾಟಲ್ ಇಲ್ಲ ಕಂಟೈನರಲ್ಲಿ ಹಾಕಿ ಅದೇ ಥರ ಸೈಡಲ್ಲಿ ಇಟ್ಕೊಳ್ಳಿ. ಈ ತುಪ್ಪವನ್ನು ಶೇಕ್ ಮಾಡ್ತಾ ಇಡ್ಲಿಕ್ಕೆ ಹೋಗಬೇಡಿ, ಅಥವಾ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಡಿ. ತಣ್ಣಗಾಗಿ ನೀವು ಸ್ಟ್ರೈನ್ ಮಾಡಿ ಬಾಟಲಿಗೆ ಹಾಕಿದ ಮೇಲೆ ಕಂಪ್ಲೀಟ್ ತಣ್ಣಗಾಗಿರುತ್ತಲ್ಲ, ಆ ಟೈಮ್ಗೆ ನೀವು ನೋಡ್ಬೋದು ಗ್ರೀನಿ ಟೆಕ್ಸ್ಚರ್ ತರಿ ತರಿ ಆಗಿರುವಂಥ ತುಪ್ಪ ರೆಡಿ ಆಗುತ್ತೆ. ಯಾವತ್ತೂ ಬಾಟಲಿಗೆ ತುಪ್ಪ ಹಾಕಿದ ಮೇಲೆ ಆ ಬಾಟಲನ್ನು ಯಾವಾಗಲೂ ನೀವು ಮಿಕ್ಸ್ ಮಾಡ್ತಾ ಇದ್ದರೆ ನಿಮಗೆ ಈ ಥರ ತರಿ ತರಿಯಾಗಿರುವಂಥ ತುಪ್ಪ ಸಿಗಲ್ಲ. ಈಗ ಮಜ್ಜಿಗೆ ಮಾಡಲಿಕ್ಕೆ ಮಸಾಲೆ ಮಜ್ಜಿಗೆ, ನಾನು ಮಜ್ಜಿಗೆಯನ್ನು ಕಡಿದ್ಕೊಂಡಿದ್ದೆಲ್ಲ ಅದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ, 2ರಿಂದ 3 ಹಸಿಮೆಣಸಿನ್ಕಾಯಿ, ಶುಂಠಿ 1 ಇಂಚಿನಷ್ಟು ಕಟ್ ಮಾಡಿ ಇಲ್ಲ ತುರಿದುಬಿಟ್ಟು ಇಲ್ಲ ಜಜ್ಜಿಬಿಟ್ಟು ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಕೆಲವರು ಒಗ್ಗರಣೆ ಕೂಡ ಹಾಕ್ತಾರೆ, ನಾನು ಒಗ್ಗರಣೆ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ ಈ ರೆಸಿಪಿಗೆ. ಇದನ್ನು ನೀವು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ಟ್ರೈನ್ ಮಾಡಿ ಮಜ್ಜಿಗೆ ಕುಡಿಬೋದು. ಇಲ್ಲ ಕೆಲವ್ರು ಹಾಗೇನೂ ಕುಡಿತಾರೆ, ಅದೂ ಓಕೆ. ನಿಮ್ಗೆ ಹೇಗೆ ಯಾವ ಥರದಲ್ಲಿ ಇಷ್ಟ ಇದೆಯೋ ಆ ಥರ ಮಾಡ್ಕೊಳ್ಳಿ. ನಿಮಗೆ ನಾನು ಮಾಡಿರುವಂಥ ತುಪ್ಪದ ವಿಧಾನ ಆಗಲಿ ಅಥವಾ ನಾನು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಆಗಲಿ ಎಲ್ಲನೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ನೀವು ತುಪ್ಪವನ್ನು ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ನನಗೆ ಗೊತ್ತಾಗಬೇಕಂತ ಟಿಪ್ಸ್ ಇದ್ದರೆ, ಅಂದರೆ ನನಗೆ ಗೊತ್ತಿಲ್ಲದಿರೋ ಅಂಥ ಟಿಪ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ತಿಳಿಸಿ. ಥ್ಯಾಂಕ್ ಯು.